ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2025 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 10B ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಲಾಸ್ಟ್ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಗುಡ್ವಿಲ್ಗೂ ಈ ಒಂದು 25 ಪೇಪರ್ ಅಲ್ಲಿ ಇರ್ತಕ್ಕಂಥ ಗುಡ್ವಿಲ್ ಸ್ಮಾಲ್ ಚೇಂಜಸ್ ಇದೆ. ತುಂಬಾ ಈಸಿ ಬಟ್ ಸ್ಮಾಲ್ ಚೇಂಜಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಗುಡ್ವಿಲ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಿದ್ರೆ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ಎಸ್ ಲಿಮಿಟೆಡ್ ಹ್ಯಾಡ್ ಈಕ್ವಿಟಿ ಕ್ಯಾಪಿಟಲ್ ಆಫ್ ₹25,000 ಆಫ್ ₹10 ಶೇರ್ಸ್ ಈಚ್ ಆಫ್ ₹10 ಪರ್ ಶೇರ್ಸ್ ಈಚ್ ಅಂತ ಹೇಳಿದ್ದಾರೆ. ಅಂದ್ರೆ ಎಸ್ ಲಿಮಿಟೆಡ್ ಹತ್ರ ಟೋಟಲ್ ಎಷ್ಟು ಈಕ್ವಿಟಿ ಕ್ಯಾಪಿಟಲ್ ಇದೆಯಪ್ಪ ಅಂದ್ರೆ 25,000 ಶೇರ್ಸ್ ಆಫ್ ₹10 ಈಚ್ ಅಂತ ಅರ್ಥ. 25,000 ಶೇರ್ಸ್ ಆಫ್ ₹10 ಶೇರ್ಸ್ ಈಚ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಶೇರ್ಗೆ ₹10 ತರ ಟೋಟಲ್ 25,000 ಶೇರ್ಸ್ ಬಿ ಲಿಮಿಟೆಡ್ ಅಲ್ಲಿ ಟೋಟಲ್ ಶೇರ್ಸ್ ಎಷ್ಟು ಶೇರ್ಸ್ ಇದೆ ಅಂದ್ರೆ 25,000 ಶೇರ್ಸ್ ಇದೆ. ₹10 ವ್ಯಾಲ್ಯೂ ಇರ್ತಕ್ಕಂಥ 25,000 ಶೇರ್ಸ್ ಎಸ್ ಲಿಮಿಟೆಡ್ ಅಲ್ಲಿ ಇದೆ ಅಂತೆ. On 30th June 2022, the retained earnings of S Limited stood at ₹60,000 on that date. ನೋಡಿ, ಸೊ ರಿಟೈನ್ಡ್ ಅರ್ನಿಂಗ್ಸ್ ಆಫ್ ಎಸ್ ಲಿಮಿಟೆಡ್, ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 60,000 ಇತ್ತಂತೆ ಆನ್ ದಟ್ ಡೇಟ್. ಆನ್ ದಟ್ ಡೇಟ್ ಅಂದ್ರೆ ಯಾವತ್ತಪ್ಪ ಅಂದ್ರೆ 30th June 2022 ನಲ್ಲಿ ಆ ಒಂದು ಎಸ್ ಲಿಮಿಟೆಡ್ ಅಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ 60,000 ಇದೆ ಅಂತ ಹೇಳಿದ್ದಾರೆ. ಯಾವ ಕಂಪನಿ ಇರ್ತಕ್ಕಂಥದ್ದು ಅಂದ್ರೆ ಎಸ್ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಹೇಳ್ತಾ ಇದ್ರೆ ಪಿ ಲಿಮಿಟೆಡ್ ಅಕ್ವೈರ್ಡ್ 20,000 ಶೇರ್ಸ್ ಆನ್ 1st July 2022. ನೋಡಿ, ಪಿ ಲಿಮಿಟೆಡ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಎಷ್ಟು ಶೇರ್ಸ್ ಅನ್ನ? 20,000 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. 1st ಜುಲೈಯಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ. ಅಂದ್ರೆ ಪಿ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ ಪಿ ಇಸ್ ಹೋಲ್ಡಿಂಗ್ ಕಂಪನಿ ಆಗುತ್ತೆ ಅಂಡ್ ಎಸ್ ಇಸ್ ಸಬ್ಸಿಡರಿ ಕಂಪನಿ ಆಗುತ್ತೆ. ಎಸ್ ಲಿಮಿಟೆಡ್ ಅಲ್ಲಿ ಟೋಟಲ್ ಇರೋದು 25,000 ಶೇರ್ಸ್, ಬಟ್ ಪಿ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದ್ದು 20,000 ಶೇರ್ಸ್ ಅನ್ನ ಮಾತ್ರ ಅಕ್ವೈರ್ ಮಾಡ್ಕೊಂಡಿದೆ. ಯಾವಾಗ ಅಂದ್ರೆ 1st ಜುಲೈಯಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಸೊ ಆ 20,000 ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿರೋದಕ್ಕೆ ಕನ್ಸಿಡರೇಷನ್ ವಾಸ್ ಅಗ್ರೀಡ್ ಫಾರ್ ₹3 lakh ಇನ್ ಕ್ಯಾಶ್. ನೋಡಿ, ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. 3 ಲಕ್ಷ ಕ್ಯಾಶ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದಾರಂತೆ. ಅಂಡ್ ಫರ್ದರ್ ಕ್ಯಾಶ್ ₹1 lakh ಆನ್ 1st July 2024. ನೋಡಿ, ಅಕ್ವೈರ್ ಮಾಡ್ಕೊಳ್ತಾ ಇರೋದು 1st July 22 ನಲ್ಲಿ. ₹3 lakh ಅನ್ನ ಅವಾಗಲೇ ಕ್ಯಾಶ್ ಅಲ್ಲಿ ಕೊಡ್ತಾರಂತೆ. ಇನ್ನ ಫರ್ದರ್ ₹1 lakh ಕ್ಯಾಶ್ ಏನಿದೆ ಅದನ್ನ 1st July 2024 ಅಲ್ಲಿ ಕೊಡ್ತಾರೆ. ಅಂದ್ರೆ ನೆಕ್ಸ್ಟ್ ಇಯರ್ 24 ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ಪಿ ಲಿಮಿಟೆಡ್ ಇಸ್ 7%. ನೋಡಿ, ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಆ ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್, ಆ ಒಂದು ₹1 lakh ಫರ್ದರ್ ಕ್ಯಾಶ್ ಏನಿದೆ ಅದಕ್ಕೆ 7% ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ದಾರೆ. ಎಸ್ ಲಿಮಿಟೆಡ್ ಆಲ್ಸೋ ಹ್ಯಾಡ್ an intangible assets valued ₹60,000 which is not included in the SOFP. ಅಂದ್ರೆ ಎಸ್ ಲಿಮಿಟೆಡ್ ಹತ್ರ ಒಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ, ಅದರ ವ್ಯಾಲ್ಯೂ 60,000 ಇದೆಯಂತೆ, ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ SOFP. ಅಂದ್ರೆ ಆ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಫಿನಾನ್ಷಿಯಲ್ ಪೊಸಿಷನ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಆ ಇನ್ಕ್ಲೂಡ್ ಆಗಿಲ್ಲದೆ ಇರೋದು 60,000 ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ ಎಸ್ ಲಿಮಿಟೆಡ್ ಅಲ್ಲಿ ಅಂತ ತೋರಿಸಿದ್ದಾರೆ. ಅಂದ್ರೆ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ. 60,000 ಇದೆಯಂತೆ, ಬಟ್ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ದಿ ಫೇರ್ ವ್ಯಾಲ್ಯೂ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ವಾಸ್ ₹90,000. ನೋಡಿ, ಫೇರ್ ವ್ಯಾಲ್ಯೂ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ NCI ಅಕ್ವೈರ್ ಮಾಡ್ಕೊಳ್ಳೋದಿನ. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 90,000 ಇದೆ ಅಂತ ಹೇಳಿದೆ. ಸೊ NCI ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ, ನಾವೇನ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 at 7% ಫಾರ್ 2 years. ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಗೆ ಏನು 7% ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ಇಯರ್ ಇರೋದ್ರಿಂದ ಅದರ ಪ್ರೆಸೆಂಟ್ ವ್ಯಾಲ್ಯೂ, ಯಾಕಂದ್ರೆ ಅಕ್ವೈರ್ ಮಾಡ್ಕೊಡ್ತಾ ಇರೋದು 22 ನಲ್ಲಿ, ಅವನು ಫರ್ದರ್ 1 ಲಕ್ಷ ಕೊಡ್ತಾ ಇರೋದು 24 ಅಲ್ಲಿ ಕೊಡ್ತಾನೆ. ಅಂದ್ರೆ 23, 24 2 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 at 7% ಫಾರ್ 2 yearsಗೆ ಪ್ರೆಸೆಂಟ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 0.8734 ಆಗುತ್ತೆ ಅಂತ ಹೇಳಿದರೆ. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಸ್ ಪರ್ ಇಂಡಿಯಾಸ್ 3. ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 103 ನ ಪ್ರಕಾರ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ. ಸೊ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ, ಬಟ್ ಸ್ಮಾಲ್ ಚೇಂಜಸ್ ಅನ್ನ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಸೊ ನಿಮ್ಗೆ ಯಾವ ತರನಾದ್ರೂ ಕೊಡ್ಲಿ, ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಫಾರ್ಮ್ಯಾಟ್ ಏನಿದೆ ಆ ಪ್ರಕಾರ ನೀವು ಆನ್ಸರ್ ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ಸೊ ನೀವು ಫಸ್ಟ್ ಏನ್ ಮಾಡಿ ಅಂದ್ರೆ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೇಳಿರೋದ್ರಿಂದ ಫಸ್ಟ್ ನಾವು ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋಣ. ಆಮೇಲೆ ನಾವು ಗುಡ್ ವಿಲ್ ಅನ್ನ ಬೇಕಾದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಅದೇನು ಸಮಸ್ಯೆ ಆಗೋದಿಲ್ಲ.
ಸ್ಟೆಪ್ ಒನ್ ಸ್ಟೆಪ್ ಒನ್ ಬಂದು ಕ್ಯಾಲ್ಕುಲೇಷನ್. ಸ್ಟೆಪ್ ಒನ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಫಸ್ಟ್ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋಣ. ಸೊ ರೇಷಿಯೋ ಮಾಡ್ಕೊಳ್ತೀರಾ ಅಂದ್ರೆ ಇಲ್ಲಿ ನನಗೆ ರೇಷಿಯೋ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ರೇಷಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಒಂದು ಹೋಲ್ಡಿಂಗ್ ಕಂಪನಿ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಸಬ್ಸಿಡರಿ ಕಂಪನಿ. ಸೊ ಎರಡು ಕಂಪನಿ ಕ್ವಶನ್, ಒಂದು ಹೋಲ್ಡಿಂಗ್ ಇನ್ನೊಂದು ಸಬ್ಸಿಡರಿ. ಈ ಒಂದು ಕ್ವಶನ್ ಅಲ್ಲಿ ಹೋಲ್ಡಿಂಗ್ ಯಾವುದು ಸಬ್ಸಿಡರಿ ಅನ್ನೋದು ಗೊತ್ತಾಗಬೇಕು, ಸರಿನಾ? ಯಾಕಂದ್ರೆ ಫಸ್ಟ್ ಎಸ್ ಕೊಟ್ಟಿದ್ದಾರೆ ಅದೇ ಹೋಲ್ಡಿಂಗ್ ಅಂತ ಅನ್ಕೊಂಡ್ಬಿಡ್ತೀರಾ ನೀವು. ನೋಡಿ, ಅಕ್ವೈರ್ ಮಾಡ್ಕೊಳ್ತಾ ಇರೋದು ಯಾವ ಕಂಪನಿ ಅಂದ್ರೆ ಪಿ ಲಿಮಿಟೆಡ್. ಪಿ ಅಕ್ವೈರ್ ಮಾಡ್ಕೊಳ್ತಾ ಇರೋದ್ರಿಂದ ಪಿ ಇಸ್ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಪಿ ಕಂಪನಿ ಈಸ್ ಹೋಲ್ಡಿಂಗ್ ಕಂಪನಿ. ಇಷ್ಟು ಸಬ್ಸಿಡರಿ ಕಂಪನಿ ಆಗಾದ್ರೆ ಯಾವ್ದಾಗುತ್ತೆ? ಎಸ್ ಕಂಪನಿ ಏನಾಗುತ್ತೆ? ಸಬ್ಸಿಡರಿ ಕಂಪನಿ ಅಂತ ಕರೀತಾ ಹೋಗ್ತೀವಿ, ಸರಿನಾ? ಫಸ್ಟ್ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ನಿಮಗೆ ಗೊತ್ತಾಗಬೇಕು. ಪಿ ಇಸ್ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಇಸ್ ಎಸ್ ಕಂಪನಿ. ಈಗ ನೋಡಿ, ಪಿ ಎಷ್ಟು ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದ್ಯಪ್ಪ ಅಂತ ಅವ್ರು ಹೇಳಿದ್ದಾರೆ. ಸೊ ಪಿ ಎಷ್ಟು ಅಕ್ವೈರ್ ಮಾಡ್ಕೊಂಡಿದಾರಪ್ಪ? 20,000 ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪಿ ಕಂಪನಿಲಿ ಟೋಟಲ್ 20,000 ಶೇರ್ಸ್ ಅನ್ನ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಷ್ಟು. ಇನ್ನ ಎಸ್ ಕಂಪನಿಲಿ ಎಷ್ಟು ಶೇರ್ಸ್ ಇದೆಯಪ್ಪ ಅಂದ್ರೆ ಟೋಟಲ್ ಇರೋದು 25,000. ಈ 25,000 ಶೇರ್ಸ್ ಅಲ್ಲಿ ಪಿ ಕಂಪನಿ ಅಕ್ವೈರ್ ಮಾಡ್ಕೊಂಡೋದು ಎಷ್ಟಪ್ಪ ಅಂದ್ರೆ 20,000 ಪಿ ಕಂಪನಿನೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಪಿನ 20,000 ಅಕ್ವೈರ್ ಮಾಡ್ಕೊಂಡ್ರೆ ಇನ್ನ ಎಸ್ ಲಿಮಿಟೆಡ್ ಅಲ್ಲಿ ಉಳ್ಕೊಳ್ಳೋದು ಎಷ್ಟಪ್ಪ ಅಂದ್ರೆ 5,000 ಶೇರ್ಸ್ ಉಳ್ಕೊಂಡಿರುತ್ತೆ. ಹೇಗೆ ಅಂತ ಬೇಕಾದ್ರೆ ಇಲ್ಲೇ ತೋರಿಸಿದ್ದೀನಿ. ಟೋಟಲ್ ಇರೋದು 25,000 ಶೇರ್ಸ್. ಅದರಲ್ಲಿ ಹೋಲ್ಡಿಂಗ್ ಕಂಪನಿ 20,000 ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ನ ಬ್ಯಾಲೆನ್ಸ್ 5,000 ಮಾತ್ರ ಸಬ್ಸಿಡರಿ ಕಂಪನಿಲಿ ಇರುತ್ತೆ ಅಂತ ಅರ್ಥ. ಸೊ ಈಗ ನೀವು ರೇಷಿಯೋ ಮಾಡ್ತೀರಾ ಅಂದ್ರೆ ಕಾಮನ್ 0 ಕ್ಯಾನ್ಸಲ್ ಮಾಡಿದ್ರೆ 0 ಕ್ಯಾನ್ಸಲ್ ಮಾಡಿ. ಸೊ ನೀವು ರೇಷಿಯೋ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 4:, ಸೊ ರೇಷಿಯೋ ಮಾಡಿದ್ರೆ 4:1 ನಿಮಗೆ ರೇಷಿಯೋ ಸಿಗುತ್ತೆ, ಸರಿನಾ? 4:1 ಸಿಗುತ್ತೆ. 0 ಕ್ಯಾನ್ಸಲ್ ಮಾಡ್ಕೊಳ್ಳಿ ಜಸ್ಟ್. ಸೊ ಈ ಕಡೆ 30, ಈ ಕಡೆ 30 ಕ್ಯಾನ್ಸಲ್ ಮಾಡಿದ್ರೆ 20:5 ಬರುತ್ತೆ. 5 1s 5 4s, ಸೊ 4:1 ನಮಗೆ ರೇಷಿಯೋ ಸಿಗುತ್ತೆ. ಸೊ ಈ ತರ ನೀವು ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಪರ್ಸೆಂಟೇಜ್ ಕೊಟ್ಟಿಲ್ಲ ಅಂದ್ರೆ ನಂಬರ್ ಆಫ್ ಶೇರ್ಸ್ ಮೇಲೆನೆ ನೀವು ರೇಷಿಯೋಸ್ ಅನ್ನ ಮಾಡ್ಕೋಬೇಕು. ಸೊ ಈ ರೇಷಿಯೋ ನೆಕ್ಸ್ಟ್ ಬೇಕಾಗುತ್ತೆ. ಸೊ ಹಾಗಾದ್ರೆ ಪಿ ಹತ್ರ ಎಷ್ಟು ರೇಷಿಯೋ ಇದೆಪ್ಪ ಅಂದ್ರೆ 4 ಪೋರ್ಷನ್ ಪಿಗೆ ಹೋಗುತ್ತೆ, 1 ಪೋರ್ಷನ್ ಬಂದು ಎಸ್ಗೆ ಹೋಗ್ತಕ್ಕಂಥದ್ದು. ಫಸ್ಟ್ ಸ್ಟೆಪ್ ರೇಷಿಯೋ ಹೀಗೆ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ಕರಿತೀವಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಸ್ಟೆಪ್ 2 ಬಂದು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ಸ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಅಮೌಂಟ್, ಒಂದು ಔಟರ್ ಕಾಲಮ್. ಸೊ ನೋಡಿ, ನೀವು ಯಾವುದೇ ಕ್ವಶನ್ಸ್ ಅಲ್ಲಿ ಗುಡ್ ವಿಲ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್. ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡೋಕೆ, ಯಾಕಂದ್ರೆ ಪಿ ಕಂಪನಿ ಎಸ್ ಕಂಪನಿನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ 20,000 ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಇಲ್ಲೇ ಹೇಳಿದ್ದಾರೆ. ಪಿ ಕಂಪನಿ ಅಕ್ವೈರ್ 20,000 ಶೇರ್ಸ್ ಆನ್ 1st July 2022. ಕನ್ಸಿಡರೇಷನ್, ಸೊ ಕನ್ಸಿಡರೇಷನ್ಸ್ ಎಷ್ಟು ಕೊಡ್ತಾ ಇದಾರಂತೆ? 3 lakh rupees ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ. ದಟ್ ಈಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್. ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಅಲ್ಲಿ ಕೊಡ್ತಾ ಇರೋದು. ಸೊ ಇನ್ ಕ್ಯಾಶ್ ಅಲ್ಲಿ ಕೊಡ್ತಾ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 3 lakh rupees ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ ಒಂದು. ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದ್ದಾರೆ ಫರ್ದರ್ ಕನ್ಸಿಡರೇಷನ್ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಫರ್ದರ್ ಕನ್ಸಿಡರೇಷನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ ಅಲ್ಲೇ ಹೇಳಿದ್ದಾರೆ ನೋಡಿ, 3 lakh ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ. ದಟ್ ಈಸ್ 3 lakh ಅದೇ ವರ್ಷನೇ ಕೊಡ್ತಾ ಇದ್ದಾರೆ, ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಜೊತೆಗೆ ಫರ್ದರ್ ಕ್ಯಾಶ್ ರುಪೀಸ್ 1 lakh rupees ಅನ್ನ 1st July 2024 ಅಲ್ಲಿ ಕೊಡ್ತಾ ಇದ್ದಾರಂತೆ. ಸೊ ಫರ್ದರ್ ಕನ್ಸಿಡರೇಷನ್ ಆಫ್ ಕ್ಯಾಶ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು 1 lakh rupees ಅನ್ನ ಕೊಡ್ತಾ ಇರೋದು ನೆಕ್ಸ್ಟ್ ಜುಲೈಗೆ ಕೊಡ್ತಾ ಇರೋದು. ಫಸ್ಟ್ 2024 ಅಲ್ಲಿ ನೋಡಿ, ಅಕ್ವೈರ್ ಮಾಡ್ಕೊಂಡು 22 ಅಂದ್ರೆ 23, 24 2 ವರ್ಷ ಆದ್ಮೇಲೆ ಪೇಮೆಂಟ್ ಮಾಡ್ತಾ ಇರೋದು ಈ ಫರ್ದರ್ ಕನ್ಸಿಡರೇಷನ್ಸ್ ನ. ಅದು ನೀವು ಫುಲ್ ಅಮೌಂಟ್ ಅನ್ನ ತಗೋಬಾರ್ದು. ಅವಾಗ 24ಗೆ ಅದರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದನ್ನ ಮಾತ್ರನೇ ತಗೋಬೇಕು ನೀವು. ಹಾಗಾಗಿ ಈ ಕನ್ಸಿಡರೇಷನ್ 1 lakh ಏನಿದೆ ಇದಕ್ಕೆ ಮಲ್ಟಿಪ್ಲೈ ವಿತ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ₹1 at 7% ಕಾಸ್ಟ್ ಆಫ್ ಕ್ಯಾಪಿಟಲ್ ಆದ್ರೆ
ಅಲ್ಲಿ ಹೇಳಿದ ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ 7% ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 7% ಫಾರ್ 2 ಇಯರ್ಸ್, 2 ವರ್ಷಕ್ಕೆ 0.8734 ಅಂತ ಕೊಟ್ಟಿದ್ದಾರೆ. ನೀವು ಆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು, 0.8734 ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಫುಲ್ ಅಮೌಂಟ್ ತಗೊಳ್ಬೇಡಿ, ಯಾಕಂದ್ರೆ ಅದು ಇವಾಗಲೇ ಕೊಡ್ತಾ ಇಲ್ಲ, ಫರ್ದರ್ ಕ್ಯಾಶನ್ನ ಕೊಡ್ತಾ ಇರೋದು ಫ್ಯೂಚರ್ ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಕೊಡ್ತಕ್ಕಂಥದ್ದು. ಹಾಗಾಗಿ ಅದನ್ನ ಕಾಂಟಿಂಜೆಂಟ್ ಕನ್ಸಿಡರೇಷನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಫರ್ದರ್ ಕನ್ಸಿಡರೇಷನ್ ಆಫ್ ಕ್ಯಾಶ್ 1 lakh rupees ವಿಲ್ ಬಿ ಪೇಯಬಲ್ ಇನ್ 1st July 2024 ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1 lakh ಇಂಟು 0.8734 ಮಾಡಿದ್ರೆ ನಮಗೆ 87,340 rupees ನಮಗೆ ಸಿಗುತ್ತೆ. ಸೊ ಇದು ಕನ್ಸಿಡರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ನೀವು ಈ 2 ಕನ್ಸಿಡರೇಷನ್ ಟೋಟಲ್ ಮಾಡಿಕೊಂಡು ಔಟರ್ ಕಾಲಮ್ ಅಲ್ಲಿ ತಗೊಂಡ್ರೆ, ಸೊ ನಿಮಗೆ 3,87,430 ಟೋಟಲ್ ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದು. ಸೊ ಟೋಟಲ್ ಕನ್ಸಿಡರೇಷನ್, ಸೊ 3,87,430 rupees ನಿಮಗೆ ಟೋಟಲ್ ಕನ್ಸಿಡರೇಷನ್ ಸಿಗುತ್ತೆ. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಡ್ ಮಾಡಬೇಕಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಸೊ ಯಾವಾಗ ಕಂಪನಿ ಎಂಟೈರ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ NCA ಬರುತ್ತೆ. ನೋಡಿ ಹೇಳ್ಬಿಡ್ತೀನಿ, ಟೋಟಲ್ ಇರೋದು 25,000 ಸಬ್ಸಿಡರಿ ಕಂಪನಿ ಇರೋದು. ಸೊ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಂಡ್ರೆ 20,000 ಅಂದ್ರೆ ಇನ್ನು 5,000 ಶೇರ್ಸ್ ಸಬ್ಸಿಡರಿ ಕಂಪನಿ ಉಳ್ಕೊಂಡಿದೆ ಅಂದ್ರೆ ಅದು ಮೈನಾರಿಟಿಗೆ ಹೋಗಬೇಕು. ಅದನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಯೂಶಲಿ, ಬಟ್ ಈ ಕ್ವಶನ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಕ್ವಶನ್ಸ್ ಅಲ್ಲಿ ಅವರೇ ಹೇಳಿದ್ದಾರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ವಾಸ್ ₹90,000 ಅಂತ ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿರೋದ್ರಿಂದ ನಾವು 90,000 ಅನ್ನ ಡೈರೆಕ್ಟ್ ಆಗಿ ತಗೊಳ್ತೀವಿ. 90,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನಾವು ಆಡ್ ಮಾಡಬೇಕು. ಸೊ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಆಡ್ ಮಾಡಲೇಬೇಕು. ಸೊ ಈ ತರ ಮಾಡಿದಾಗ ಮಾತ್ರ ನೀವು ಏನಾದ್ರೂ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೇಲೆ ಮಾಡ್ತೀರಾ ಅಂದ್ರೆ ಅಲ್ಲಿ ನೀವು NCA ನ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೆಥಡ್ ಅನ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ನೀವು NCA ನ ಆಡ್ ಮಾಡಬೇಡಿ. ಸೊ ಈ ಮೆಥಡ್ ಅಲ್ಲಿ ನೀವು ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಮಾತ್ರನೇ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೇಲೆ ನೀವು ಅಲ್ಲಿ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈಗ ಇವೆರಡನ್ನ ಆಡ್ ಮಾಡ್ಕೊಳ್ಳಿ. 3,87,430 ಪ್ಲಸ್ 90,000 ಎರಡು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ 4,77,340 ನಮ್ಗೆ ಸಿಗುತ್ತೆ. ಸೊ ಇದು ಫಸ್ಟ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಇನ್ ಕ್ಯಾಶ್. ಫರ್ದರ್ ಕನ್ಸಿಡರೇಷನ್ ಆಫ್ ಕ್ಯಾಶ್ ಆಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಯು ವಿಲ್ ಗೆಟ್ 4,77,340 rupees ನಿಮ್ಗೆ ಸಿಗುತ್ತೆ. ಸೊ ಇದು ಫಸ್ಟ್ ನೀವು ತಗೋಬೇಕು ಈ ಒಂದು ಕ್ವಶನ್ಸ್ ಅಲ್ಲಿ. ಸೊ ಇದು 3,87,340 ಆಗಬೇಕು. 3,87,340. ಓಕೆ, ಸೊ ಈಗ 4,77,340 ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ನಾವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ಲೆಸ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಇಲ್ಲಿ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಹೇಳಿದ್ರೆ, ಸೊ ಏನೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಸಬ್ಸಿಡರಿ ಕಂಪನಿಲಿ ಟೋಟಲ್ ಎಷ್ಟು ಶೇರ್ಸ್ ಇದೆ ಅಷ್ಟನ್ನ ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಶೇರ್ ಕ್ಯಾಪಿಟಲ್. ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಸಬ್ಸಿಡರಿ ಕಂಪನಿ ಅಂತ ಹೇಳಿದ್ರೆ, ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್. ಎಸ್ ಲಿಮಿಟೆಡ್ ಇಸ್ ಎ ಸಬ್ಸಿಡರಿ ಕಂಪನಿ. ಸೊ ಎಸ್ ಲಿಮಿಟೆಡ್ ಅಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ, ಕ್ವಶನ್ ಅಲ್ಲಿ ಶೇರ್ಸ್ ಕೊಟ್ಟಿದ್ದಾನೆ, 25,000 ಶೇರ್ಸ್ ಇದೆ. ಇಂಟು ಫೇಸ್ ವ್ಯಾಲ್ಯೂ ನೀವು ಮಾಡ್ಕೋಬೇಕು, ಮಲ್ಟಿಪ್ಲೈ ವಿತ್ 10 rupees. ಶೇರ್ಸ್ ಕೊಟ್ಟಿರೋದ್ರಿಂದ ಟೋಟಲ್ ಶೇರ್ ಕ್ಯಾಪಿಟಲ್ ನಾವು ಲೆಸ್ ಮಾಡಬೇಕು. ಬಟ್ ಅಲ್ಲಿ ಶೇರ್ಸ್ ಕೊಟ್ಟಿದ್ದಾರೆ 25,000 ಶೇರ್ಸ್ ಮತ್ತೆ 10 rupees ಪರ್ ಶೇರ್ ಆದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಸ್ ಲಿಮಿಟೆಡ್ ಅಲ್ಲಿ 2,50,000 ಬರುತ್ತೆ. ಇದು ಒಂದು ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅನ್ನ ಲೆಸ್ ಮಾಡಿದ್ರೆ ಎಂಟೈರ್ ಶೇರ್ ಕ್ಯಾಪಿಟಲ್ ನ ನೀವು ಲೆಸ್ ಮಾಡಬೇಕು. ಏನಾದ್ರು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಹೇಳಿದ ನೋಡಿ. ಸೊ ಅಕ್ವೈರ್ ಮಾಡ್ಕೊಳ್ಳೋ ದಿನ ಎಸ್ ಲಿಮಿಟೆಡ್ ಅಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಇತ್ತಂತೆ. ಸೊ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆ, ಅಕ್ವೈರ್ ಮಾಡ್ಕೊಂಡು 1st July ಅಲ್ಲಿ 30th June ಆ ಒಂದು ಎಸ್ ಲಿಮಿಟೆಡ್ ನ ಬ್ಯಾಲೆನ್ಸ್ ಶೀಟ್ ಏನ್ ತೋರಿಸ್ತಾ ಇದೆ ಅಂದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಇದೆ ಎಸ್ ಲಿಮಿಟೆಡ್ 60,000 ಇದೆ. ಆ 30th June 2022 ನಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಆಫ್ ಎಸ್ ಲಿಮಿಟೆಡ್ ಸ್ಟುಡೆಂಟ್ 60,000 ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ರಿಟೈನ್ಡ್ ಅರ್ನಿಂಗ್ಸ್
ರಿಟೈನ್ಡ್ ಅರ್ನಿಂಗ್ಸ್ 60,000 ಇದೆ ಅಂತ ಹೇಳಿದ್ರೆ, ಹಾಗಾಗಿ ರಿಟೈನ್ಡ್ ಅರ್ನಿಂಗ್ಸ್ ಫುಲ್ ನೀವು ತಗೋಬೇಕು. ಸೊ ಇದು ಗುಡ್ ವಿಲ್ ಮಾಡ್ತಾರೆ ಅಂದ್ರೆ ಫುಲ್ ಅಮೌಂಟ್ ಅನ್ನ ಫೇರ್ ವ್ಯಾಲ್ಯೂನಲ್ಲಿ ಫುಲ್ ಅಮೌಂಟ್ ಅನ್ನೇ ತಗೋಬೇಕು. ನೀವು ಲೆಸ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಈ ಕ್ವಶನ್ಸ್ ಅಲ್ಲಿ ಇನ್ನೇನಿದೆಯಪ್ಪ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಅವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಸ್ ಲಿಮಿಟೆಡ್ ಆಲ್ಸೋ ಹ್ಯಾಡ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆಯಂತೆ, ವ್ಯಾಲ್ಯೂಡ್ ಅಟ್ ₹60,000 ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎಸ್-4-ಎಫ್-ಪಿ. ನೋಡಿ, ಆ ಒಂದು ಇಂಟ್ಯಾಂಜಿಬಲ್ ಅಸೆಟ್ 60,000 ಆ ಒಂದು ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾನೆ. ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ನಾನು ಅಮೌಂಟ್ ಅನ್ನ ಕನ್ಸಿಡರೇ ಮಾಡ್ತಿರ್ಲಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ನಾಟ್ ಇನ್ಕ್ಲೂಡೆಡ್ ಅಂತ ಕೊಟ್ಟಿರೋದ್ರಿಂದ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಏನಿದೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನ ಇಲ್ಲಿ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ಲಿ ಲೆಸ್ ಮಾಡಬೇಕು. ಎಷ್ಟಪ್ಪ ಅಂದ್ರೆ ₹60,000 ಇದೆ. ಸರಿನಾ? ಈಗ ನೀವೇನ್ ಮಾಡಿ ಅಂದ್ರೆ ಈ ಮೂರು ಅಮೌಂಟ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. 2,50,000 ಪ್ಲಸ್ 60 ಪ್ಲಸ್ 60 ಮೂರು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 3,70,000 ನಿಮ್ಗೆ ಟೋಟಲ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಸಿಗುತ್ತೆ. ಸೊ ಈಗ ಈ 4,77,340 ನಲ್ಲಿ ಲೆಸ್ 3,70,000 ಅನ್ನ ನೀವು ಲೆಸ್ ಮಾಡಿ. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಎಷ್ಟು ಬರುತ್ತೆ ಅಂದ್ರೆ 1,07,340 ಏನ್ ಬ್ಯಾಲೆನ್ಸ್ ಬರುತ್ತೆ. ದಿಸ್ ಇಸ್ ಟು ಬಿ ಕಾಲ್ಡ್ ಆಸ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ಇದು ಒಂದು ಕ್ವಶನ್ ಸ್ಮಾಲ್ ಚೇಂಜಸ್ ಅನ್ನ ಮಾಡಿದಾರೆ ಅಷ್ಟೇ. ಸೊ ಇಲ್ಲಿ ಸೊ ಈ ಒಂದು ಕ್ವಶನ್ಸ್ ಅನ್ನ ಲಾಸ್ಟ್ ಇಯರ್ ಕೇಳಿರೋದ್ರಿಂದ ಈ ತರ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಕೇಳಿದ್ರೆ ಇದೇ ಕ್ವಶನ್ಸ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಫರ್ದರ್ ಕನ್ಸಿಡರೇಷನ್ ಫ್ಯೂಚರ್ ಡೇಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡೇ ತಗೋಬೇಕು. ಮತ್ತೆ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂದ್ರೆ ಸಬ್ಸಿಡರಿ ಕಂಪನಿ ಇರ್ತಕ್ಕಂಥ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಥವಾ ಅದರ್ ಇಕ್ವಿಟಿ ಅಂತ ಕೊಡ್ತಾರೆ, ಇಲ್ಲ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕೊಡ್ತಾರೆ. ಫುಲ್ ಅಮೌಂಟೇ ತಗೋಬೇಕು. ಇಂಟ್ಯಾಂಜಿಬಲ್ ಅಸೆಟ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿರೋದಕ್ಕೆ ಮಾತ್ರನೇ ಲೆಸ್ ಮಾಡಿದ್ದೀನಿ. ಫೇರ್ ವ್ಯಾಲ್ಯೂನಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸರಿನಾ? ಸೊ ಈಗ ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ ಗುಡ್ ವಿಲ್, ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಬಾರ್ಗೇನ್ ಬರುತ್ತೆ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ 4,77,340 ನಲ್ಲಿ ನೀವು 3,70,000 ಲೆಸ್ ಮಾಡಿದ್ರೆ 1,07,340 ಬಂತು, ಪಾಸಿಟಿವ್ ಇದೆ. ಹಾಗಾಗಿ ಅದನ್ನ ನಾವು ಗುಡ್ ವಿಲ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ ನಂಬರ್ 10B ಗೆ ಇರ್ತಕ್ಕಂಥ ಆನ್ಸರ್ ಲಾಸ್ಟ್ ಇಯರ್ 25 ಪೇಪರ್ ಅಲ್ಲಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.